Good morning, children. So, previous class we learned Dayavan Siddharth. So, which lesson we learned? Dayavan Siddharth. No. So, today we are going to learn a new lesson. The lesson name is Sahasi Urmila. So, what the lesson name? Sahasi Urmila. What's the lesson name? Sahasi Urmila. So, today we are going to learn a new lesson. The lesson name is ಸಾಹಸಿ ಊರ್ಮಿಳಾ. ಸೊ ಇವತ್ತು ನಾವು ಲೆಸನ್ ಅಲ್ಲಿ ಸಾಹಸಿ ಊರ್ಮಿಳಾ ಬಗ್ಗೆ ತಿಳ್ಕೊತಾ ಇದೀವಿ. ಊರ್ಮಿಳಾ ಮೀನ್ಸ್ ಒನ್ ಗರ್ಲ್ ನೇಮ್. ಸೊ ಊರ್ಮಿಳಾ ಅಂದ್ರೆ ಏನು? ಒನ್ ಗರ್ಲ್ ನೇಮ್. ಸೊ ಎಸ್ ನೋ, ಊರ್ಮಿಳಾ, ಕಲ್ಪನಾ, ಶೀಲಾ ಇದೆಲ್ಲ ಒನ್ ಗರ್ಲ್ ನೇಮ್. ಸಾಹಸಿ ಮೀನ್ಸ್ ಬ್ರೇವ್. ಸೊ ಸಾಹಸಿ ಮೀನ್ಸ್ ವಾಟ್? ಬ್ರೇವ್. ಸೊ ಇಲ್ಲಿ ಏನಾಗಿದ್ದಾಳೆ ಊರ್ಮಿಳಾ? ಸಾಹಸಿ, ಬ್ರೇವ್ ಆಗಿರುವಂತ ಊರ್ಮಿಳಾ, ಧೈರ್ಯವಂತೆ ಊರ್ಮಿಳಾ, ಸಾಹಸ ಮಾಡುವಂತ ಊರ್ಮಿಳಾ. ಸೊ ಊರ್ಮಿಳಾ ಏನ್ ಸಾಹಸ ಮಾಡೋದು ಅಂತ ನಾ ಇವತ್ತಿನ ಲೆಸನ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ದ ಲೆಸನ್ ನೇಮ್ ಇಸ್ ಸಾಹಸಿ ಊರ್ಮಿಳಾ. ಗಾಟ್ ಇಟ್ ಆಲ್ ಆಫ್ ಯು? ವಾಟ್ ದ ಲೆಸನ್ ನೇಮ್? ಸಾಹಸಿ ಊರ್ಮಿಳಾ. ಸೊ ನಾ read the lesson. All of you keep the finger there and just follow the letter. Okay. ಸಾಹಸಿ ಊರ್ಮಿಳಾ. ಆಶಯ. ಆಶಯ ಮೀನ್ಸ್ ನಾನು ನಿಮ್ಗೆ ಹೇಳಿದೀನಿ ವರ್ಡ್ಸ್. ಆಶಯ ಅಂದ್ರೆ ಗುರಿ. पाठ गुरी उर्मिला के साहसी गुण का परिचय करना, बच्चों में उर्मिला जैसे बनाने की ललक पैदा करना. सो ಈ ಲೆಸನ್ ಏನೇಮಂದ್ರೆ ಊರ್ಮಿಳಾಕ್ಕೆ ಸಾಹಸ ಗುಣ ಪರಿಚಯ करना. ಸೊ ಫಸ್ಟ್ ಏನ್ ಹೇಳ್ತಾರೆ, ಈ ಲೆಸನ್ ಅಲ್ಲಿ ಊರ್ಮಿಳಾಳ ಸಾಹಸದ ಬಗ್ಗೆ ಪರಿಚಯ ಮಾಡ್ಕೊಡ್ತಿದ್ದಾರೆ. ಇನ್ನೊಂದೇನು ಅಂದ್ರೆ बच्चों में उर्मिला जैसे बनाने की ललक पैदा करना. ಮಕ್ಕಳಲ್ಲಿ ಊರ್ಮಿಳಾ ತರ ಸಾಹಸನ ಮಾಡಬೇಕು, ಮಕ್ಕಳನ್ನು ಸಹ ಧೈರ್ಯನ ತೋರಿಸ್ಬೇಕು ಅಂತ. ಕ್ರಿಟಿಕಲ್ ಸಿಚುವೇಶನ್ ಬಂದಾಗ ನಾವು ಹಿಂದೆ ಹೋಗ್ಬಾರ್ದು, ಒಂದ್ ಹೆಜ್ಜೆ ಮುಂದೆ ಇಟ್ಟು ಧೈರ್ಯವಾಗಿ ಮುಂದೆ ಸಾಗ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ಲೆಸನ್ ಮೂಲಕ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಕ್ಲಿಯರ್ ಆಲ್ ಆಫ್ ಯು? ಸೊ now start the lesson. बागलकोट जिले के आलामट्टी गांव में स्काउट गाइड का शिविर लगा हुआ था. ಸೊ ಬಾಗಲಕೋಟ್ ಅನ್ನೋ ಜಿಲ್ಲೆಯಲ್ಲಿ ಆಲಮಟ್ಟಿ ಅನ್ನೋ ಒಂದು ಗಾವಿತ್ತು. ಸೊ ಬಾಗಲಕೋಟ್ ಅನ್ನೋ ಒಂದು ಜಿಲ್ಲೆಯಲ್ಲಿ ಆಲಮಟ್ಟಿ ಅನ್ನೋ ಒಂದು ಗಾವಿತ್ತು. ಗಾವ್ ಹೆಸರೇನದು? ಆ ವಿಲೇಜ್ ನೇಮ್ ಏನು? ಗಾವ್ ಮೀನ್ಸ್ ವಿಲೇಜ್. ವಿಲೇಜ್ ಹೆಸರೇನಿತ್ತು? ಆಲಮಟ್ಟಿ ಅಂತ ವಿಲೇಜ್ ನೇಮ್ ಇತ್ತು. गांव में स्काउट गाइड का शिविर लगा हुआ था. ಸೊ ಸ್ಕೌಟ್ ಅಂಡ್ ಗೈಡ್ ಅಂದ್ರೆ ನಿಮ್ಗೆ ಗೊತ್ತು, ಸಮಾಜ ಸೇವಾ ಸಂಘಗಳು ಅವೆಲ್ಲ. ಈಗ ನಾವು ಸ್ಕೂಲ್ ಟೈಮ್ ಅಲ್ಲಿ ನಮ್ಗೆ ಸ್ಕೌಟ್ಗಳು ಹುಡುಗರಿಗಾದ್ರೆ ಸ್ಕೌಟ್ಗಳು, ಹುಡುಗಿಗಾದ್ರೆ ಬುಲ್ಬುಲ್ಗಳು ಅಂತ ಮಾಡ್ತಿದ್ರು. ಅಂದ್ರೆ ಮಾಮೂಲಿ ರೆಗ್ಯುಲರ್ ಕ್ಲಾಸ್ ಅಂತ ಒಂದ್ ಸ್ಯಾಟರ್ಡೆ ಒಂದ್ ಸಂಡೇ ಏನ್ ಮಾಡ್ತೀವಿ, ಅವ್ರನ್ನ ಬೇರೆ ವಿಲೇಜ್ ಗಳು ಕರ್ಕೊಂಡು ಹೋಗ್ತಿರು. ವಿಲೇಜ್ ಗಳು ಕರ್ಕೊಂಡೋಗಿ ಅಲ್ಲಿ ಪಾರ್ಕ್ ಏರಿಯಾ ಗಿಡಗಳಿದ್ರೆ ಅದನ್ನೆಲ್ಲ ಕಟ್ ಮಾಡಿದ್ವಿ. ಯಾಕಂದ್ರೆ ಜನಗಳಿಗೆ ಉಸಿರು ಆಡಕ್ಕೆ ಮುಂದೆ ತೊಂದರೆ ಆಗುತ್ತೆ ಅಂತ. ಅಲ್ಲೆಲ್ಲ ಗಾರ್ಬೇಜ್ ಎಲ್ಲ ಜಾಸ್ತಿ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಕ್ಲೆನ್ಲಿನೆಸ್ ಬಗ್ಗೆ ಜನಗಳಿಗೆ ಅರಿವನ್ನ ಮೂಡಿಸೋದು. ಇಲ್ಲ ನೀರುಗಳು ವೇಸ್ಟ್ ಆಗಿ ನೀರುಗಳ ಮೇಲೆ ಸೊಳ್ಳೆಗಳು, ನೊಣಗಳು ಈ ತರ ಕುತ್ಕೊಂಡ್ರೆ ನೀರ್ಗಳನ್ನೆಲ್ಲ ಕ್ಲೀನ್ ಆಗಿ ಅದ್ರ ಮೇಲೆಲ್ಲ ಪ್ಲೇಟ್ಗಳನ್ನ ಮುಚ್ಚಿ ನೀರು ಕುಡಿಯೋ ನೀರನ್ನ ಶುದ್ಧವಾಗಿ ಇಟ್ಕೊಳ್ಳಿ ಅಂತ ಹೇಳೋದು. ಸೊ ಈ ತರ ಒಂದು ಶಿಬಿರ ಮೀನ್ಸ್ ಕ್ಯಾಂಪ್ ಹಾಕೊಂಡು ಒಂದೊಂದು ಊರಿಗೆ ಹೋಗ್ತಾ ಇತ್ತು. ಸೊ ಯಾವ ಹಳ್ಳಿ ಅದು? ಆಲಮಟ್ಟಿ ಅನ್ನೋ ಒಂದು ಹಳ್ಳಿ. ಅಲ್ಲಿ ಒಂದು ಶಿಬಿರನ ಹಾಕೊಂಡಿದ್ರು. ಸ್ಕೌಟ್ ಗೈಡ್ ಒಂದು ಕ್ಯಾಂಪ್ ನ ಹಾಕೊಂಡಿದ್ರು. शिविर में राज्य के कई भागों से आए छात्रों को परीक्षण दिया जा रहा था. सो आ कैंप ಗೆ ರಾಜ್ಯಕ್ಕೆ ಕೈ ಭಾಗों से आए. ಸೊ ಆ ಕ್ಯಾಂಪ್ ಗೆ ರಾಜ್ಯದ ಅಂದ್ರೆ ಎಲ್ಲಾ ರಾಜ್ಯಗಳಿಂದ ಬಂದಂತ ಸ್ಟೂಡೆಂಟ್ಸ್ ಗಳು ಇದ್ರು. ವಿದ್ಯಾರ್ಥಿ ಛಾತ್ರ ಮೀನ್ಸ್ ಬಾಯ್ಸ್, ಛಾತ್ರಾओं ಮೀನ್ಸ್ ವಿದ್ಯಾರ್ಥಿನಿಯರು ಎಲ್ಲರೂ ಆ ಶಿಬಿರದಲ್ಲಿ ಇದ್ರು. ಆ ಸ್ಕೌಟ್ ಗೈಡ್ ಅಲ್ಲಿ ಎಲ್ಲಾ ತರ ಸ್ಟೂಡೆಂಟ್ಸ್ ಗಳು, ಎಲ್ಲಾ ಡಿಸ್ಟ್ರಿಕ್ಟ್ ಇಂದ ಬಂದಿದ್ದ ಸ್ಟೂಡೆಂಟ್ಸ್ ಗಳು ಸಹ ಅಲ್ಲಿದ್ರು. ಪರೀಕ್ಷಣ ಅಂದ್ರೆ ಅವ್ರೆಲ್ಲಾರು ಇಂಟ್ರಡಕ್ಷನ್ ಮಾಡಿಸ್ಕೊಂತಾ ಇದ್ರು. ಎಲ್ಲ ಹುಡುಗಿರನ್ನ ಸ್ಕೌಟ್ಗೆ, ಆ ಶಿಬಿರಕ್ಕೆ ಕ್ಯಾಂಪ್ಗೆ ಬಂದಿದ್ದಂತ ಹುಡುಗರನ್ನೆಲ್ಲ ಇಂಟ್ರಡಕ್ಷನ್ ಮಾಡಿಸ್ಕೊಂತಾ ಇದ್ರು. ಓಕೆ. शाम को सारे स्काउट व गाइड सांस्कृतिक कार्यक्रम के लिए इकट्ठा हुए. तभी अध्यापिका एक बालिका को अपने साथ लेकर आई. सबकी आंख उस पर टिकी थी.
सो शाम को सारे स्काउट और गाइड सांस्कृतिक कार्यक्रम के लिए इकट्ठे हुए. ಸೊ ಸಂಜೆ ಆಗ್ತಾ ಇದ್ದಂಗೆ ಅವ್ರು ಬೆಳಿಗ್ಗೆಲ್ಲ ಆ ಹಳ್ಳಿಗೆಲ್ಲ ಕೆಲಸ ಎಲ್ಲ ಮಾಡ್ತಾರೆ, ಅವ್ರಿಗೆಲ್ಲ ಅರಿವನ್ನು ಮೂಡಿಸ್ತಾರೆ, ಹಿಂಗ್ ಇಟ್ಕೋಬೇಕು, ಇಷ್ಟು ಕ್ಲೀನ್ ಆಗಿರ್ಬೇಕು, ಇದೇ ನಿಮ್ ಹೆಲ್ತ್ ಅಂತೆಲ್ಲ ಮಾಡ್ತಾರೆ. ಸಂಜೆ ಆಗ್ತಿದ್ದಂಗೆ ಏನಾಗ್ತಾರೆ, ಏನೋ ಕಲ್ಚರಲ್ ಪ್ರೋಗ್ರಾಮ್ಗಳನ್ನ ಅವರು ಇಟ್ಕೊಳ್ತಾರೆ. ಅವರಲ್ಲೇ ಒಂದು ಸಾಂಸ್ಕೃತಿಕ ಭರತನಾಟ್ಯಂ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಸಾಂಗ್ ಇರ್ಬೋದು, ಇಲ್ಲ ವಚನಗಳು ಇರ್ಬೋದು, ಈ ತರ ಕಾರ್ಯಕ್ರಮಗಳನ್ನ ಏರ್ಪಡಿಸ್ಕೊತಾ ಇದ್ರು. ಅದೇ ತರ ಇಲ್ಲಿ ಸ್ಕೌಟ್ ಮತ್ತೆ ಗೈಡ್ ಅವರು ಈವ್ನಿಂಗ್ ಟೈಮ್ ಅಲ್ಲಿ ಸಾಂಸ್ಕೃತಿಕ ಪ್ರೋಗ್ರಾಮ್ ನ ಇಟ್ಕೊಂಡಿದ್ರು. इकट्ठे हुए ಅಂದ್ರೆ ಆ ಸಾಂಸ್ಕೃತಿಕ ಪ್ರೋಗ್ರಾಮ್ಗೆ ಎಲ್ಲರೂ ಸೇರ್ಕೊಂಡಿದ್ರು. तभी अध्यापिका एक बालिका को अपने साथ लेकर आई. ಆಗ ಅಧ್ಯಾಪಿಕ ಟೀಚರ್ ಅವ್ರ ಜೊತೆಯಲ್ಲಿ ಒಂದು ಹುಡುಗಿನ, ಬಾಲಿಕಾ ಮೀನ್ಸ್ ಗರ್ಲ್, ಒಂದು ಹುಡುಗಿನ ಕರ್ಕೊಂಡ್ ಬಂದ್ರು. सबकी आंखें उस पर टीकी थी. ಸೊ ಆಗ ಎಲ್ಲಾ ಕಣ್ಣು ಆ ಹುಡುಗಿಯ ಮೇಲೆ ನೆಟ್ಟಿತ್ತು. ಈಗ ಯಾರೋ ಕ್ಲಾಸ್ ಪಾಠ ಕೇಳ್ತಾ ಇರ್ತೀವಿ, ಯಾವ್ದಾದ್ರು ಸ್ಟೂಡೆಂಟ್ಸ್ ಬರ್ಡೇ ಅಂತ ಬಂದಾಗ ನಮ್ ಅಟೆನ್ಷನ್ ಎಲ್ಲ ಹೋಗುತ್ತೆ, ಆ ಹುಡುಗಿ ಮೇಲೆ ಹೋಗುತ್ತೆ ಅಲ್ವಾ. ಸೊ ಅದೇ ತರ ಪ್ರೋಗ್ರಾಮ್ ನಡೆಯೋ ಟೈಮಲ್ಲಿ ಟೀಚರ್ ಒಂದು ಹುಡುಗಿನ ಕರ್ಕೊಂಡ್ ಬಂದಾಗ ಎಲ್ಲಾ ಸ್ಟೂಡೆಂಟ್ಸ್ ಆ ಹುಡುಗಿನ ನೋಡ್ತಾ ಇದ್ರು. अध्यापिका ने सब छात्राओं को देखकर कहा, बच्चों यह उर्मिला, यह है उर्मिला, बड़ी साहसी, बहादुर और होशियार. इसने अपने साहस से अपनी सहेली की जान बचाई. सो अगर टीचर ಹೇಳ್ತಾರೆ ಯಹಕ್ಕೆ ಊರ್ಮಿಳಾ ನೋಡಿ, ಟೆಕ್ಸ್ಟ್ ಬುಕ್ ನೋಡಿ, ಅಲ್ಲಿ ಬಂದು ಎಲ್ಲಾ ಮಕ್ಕಳಿಗೂ ಟೀಚರ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದಾರೆ. ಇವಳು ಊರ್ಮಿಳಾ ಅಂತ. ಬಡಿ ಸಾಹಸಿ ತುಂಬಾ ಬ್ರೇವ್, ಬಹದ್ದೂರ್ ಅಂದ್ರೆ ಧೈರ್ಯವಂತೆ, ಹೋಶಿಯಾರ್ ಮೀನ್ಸ್ ಇಂಟೆಲಿಜೆಂಟ್. ಸೊ ತುಂಬಾ ಧೈರ್ಯವಂತೆ ಮತ್ತೆ ತುಂಬಾ ಇಂಟೆಲಿಜೆಂಟ್ ಇವಳು ಊರ್ಮಿಳಾ. इसने अपनी साहस से अपनी सहेली की जान बचाई. ಇವಳು ತನ್ನ ಸಾಹಸದಿಂದ, ತನ್ನ ಬ್ರೇವ್ನೆಸ್ ಇಂದ ತನ್ನ ಫ್ರೆಂಡ್ ಜೀವನ ಉಳಿಸಿದಾಳೆ ಅಂತ ಹೇಳ್ತಾ ಇದ್ದಾರೆ. एक गाइड ने उठकर पूछा, टीचर जी उन्होंने यह साहस कैसे किया, हमें भी बताइए. ಆಗ ಅಷ್ಟು ಜನ ಇದ್ದಂತ ಸ್ಟೂಡೆಂಟ್ಸ್ ಗಳಲ್ಲಿ ಒಬ್ಬ ಸ್ಟೂಡೆಂಟ್ ಗೈಡ್ ಅಂತ ಹೇಳ್ತಾರೆ. ಅವ್ರನ್ನ ಹುಡುಗಿರಿದ್ರೆ ಗುಲ್ಗುಲ್ ಅಂತ ಹೇಳ್ತಾರೆ, ಹುಡುಗರಾದ್ರೆ ಗೈಡ್ ಅಂತ ಹೇಳ್ತಾರೆ. ಸೊ ಆಗ ಒಬ್ಬ ಗೈಡ್, ಒಬ್ಬ ಹುಡುಗ ನಿಂತ್ಕೊಂಡು ಹೇಳ್ದ, ಉನ್ಹೋನೆ ಯಾ ಸಾಹಸ್ ಕೇಸೆ ಕಿಯಾ, ಈ ಹುಡುಗಿ ಆ ತರ ಬ್ರೇವ್ನೆಸ್ ಇರುವಂತ ಕೆಲಸ ಏನ್ ಮಾಡಿದ್ರು, ಹಮೇ ಬಿ ಬತಾಯಿ, ಅದನ್ನ ನಮಗೂ ಹೇಳಿ. ಸೊ ಅಂತ ಬ್ರೇವ್ ಕೆಲಸ ಏನ್ ಮಾಡಿದಾರೆ ಹುಡುಗಿ, ಅದು ನಮಗೂ ಹೇಳಿ ಅಂತ ಕೇಳ್ತಾ ಇದಾರೆ. अध्यापिका ने कहा कि सब इस घटना के बारे में उर्मिला ही सुनाएगी. ಸೊ ಆಗ ಅಧ್ಯಾಪಿಕ ಟೀಚರ್ ಹೇಳ್ತಾರೆ, ಆ ಸ್ಟೋರಿ ಬಗ್ಗೆ ಊರ್ಮಿಳಾನೆ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋತಾರೆ, ಊರ್ಮಿಳಾನೆ ಆ ಸ್ಟೋರಿ ಬಗ್ಗೆ ನಿಮ್ಮ ಹತ್ರ ಎಲ್ಲ ಹೇಳ್ತಾರೆ ಅಂತ ಹೇಳ್ತಾರೆ. ಕ್ಲಿಯರ್? ಸೊ ಒನ್ಸ್ ಐ ರೀಡ್, ಕೀಪ್ ದ ಫಿಂಗರ್ ದೇರ್, ಜಸ್ಟ್ ಫಾಲೋ ದ ಲೆಟರ್ ಆಲ್ ಆಫ್ ಯು. साहसी उर्मिला. बागलकोट जिले के आलमट्टी गांव में स्काउट गाइड का शिविर लगा हुआ था. शिविर में राज्य के कई भागों से आए छात्राओं को परीक्षण दिया जा रहा था. शाम, सेकेंड पैराग्राफ नाउ. शाम को सारे स्काउट व गाइड सांस्कृतिक कार्यक्रम के लिए इकट्ठे हुए. तभी अध्यापिका एक बालिका को अपने साथ लेकर आई. सबकी आंखें उस पर टीकी थी. नेक्स्ट पैराग्राफ. अध्यापिका ने सब छात्रा को देखकर कहा, बच्चों यह है उर्मिला, बड़ी साहसी, बहादुर और होशियार. इसने अपने साहस से अपने सहेली की जान बचाई. एक गाइड ने उठकर पूछा, टीचर जी उन्होंने यह साहस कैसे किया, हमें भी बताइए. अध्यापिका ने कहा कि सब इस घटना के बारे में उर्मिला ही सुनाए. ಸೊ ಆಗ ಟೀಚರ್ ಹೇಳ್ತಾರೆ, ಈ ಸ್ಟೋರಿ ಬಗ್ಗೆ ಊರ್ಮಿಳಾ ನಿಮ್ಗೆ ಹೇಳ್ತಾರೆ ಅಂತ ಹೇಳ್ತಾರೆ. ಅಂಡರ್ಸ್ಟುಡ್ ನೋ ಆಲ್ ಆಫ್ ಯು? ಸೊ ಗಾವ್ ನೇಮ್ ಏನು? ಆಲಮಟ್ಟಿ. ಸೊ ಬಹದ್ದೂರ್ ಲಡ್ಕಿ ಯಾರು?
ಊರ್ಮಿಳಾ. ಸೊ ಯಾವ ಶಿಬಿರ, ಯಾವ ಕ್ಯಾಂಪ್ ಇತ್ತಲ್ಲಿ? ಸ್ಕೌಟ್ ಗೈಡ್ ಕ್ಯಾಂಪಸ್ ಇತ್ತು ಅಲ್ಲಿ. ಕ್ಲಿಯರ್? ಈವ್ನಿಂಗ್ ಟೈಮ್ ಅಲ್ಲಿ ಯಾವ ಪ್ರೋಗ್ರಾಮ್ ಆಗ್ತಿತ್ತು? ಸಾಂಸ್ಕೃತಿಕ ಕಾರ್ಯಕ್ರಮ. ಊರ್ಮಿಳಾ ಯಾವ ತರ ಹುಡುಗಿ? ಸಾಹಸಿ, ಬಹದ್ದೂರಿ, ಹೋಶಿಯಾರ್. ಸೊ ಊರ್ಮಿಳಾ ಯಾವ ತರ ಹುಡುಗಿ? ಸಾಹಸಿ, ಬಹದ್ದೂರ್, ಹೋಶಿಯಾರ್ ಆಗಿರೋಂತ ಹುಡುಗಿ ಆಗಿದ್ಲು. ಓಕೆ, ಈಗ ಊರ್ಮಿಳಾ ಸ್ಟೋರಿ ಹೇಳ್ತಾ ಹೋಗ್ತಾರೆ ಏನಾಯ್ತು ಅಂತ. ಓಕೆ, ಲುಕ್ ಅಟ್ ದ ಪೇಜ್ ನಂಬರ್ 53. Keep the finger there, just follow the letter. उर्मिला खड़ी होकर कहने लगी, मुझे आज भी याद है, हम सब शिबिरार्थी उस दिन छोटी सी पहाड़ी पर बड़ी सावधानी से चढ़ रहे थे. अचानक मेरी सहेली सविता फिसलकर गिर पड़ी. पहाड़ी की तलहटी में एक नहर बह रही थी. सविता नहर में जा गिरी. उन्हें तैरना नहीं आता था. ऊपर से पानी का बहाव तेज था. वह डूब रही थी और सहायता के लिए हाथ बढ़ा रही थी. सब घबराकर देखने लगे. उसी क्षण में मैं भी फिसलते हुए नहर में कूदी. तेज रफ्तार से बहते हुए पानी में तैरना और सविता को पकड़ना कठिन लग रहा था. एक पल के लिए तो लगा कि मैं खुद डूब रही हूँ, पर मैंने साहस बटोरकर और सविता की ओर अपना हाथ बढ़ाया. सविता को खींचकर मैं तट पर ले आई. उसने बहुत पानी पी लिया था और बेहोश हो गई थी. मैं भी थककर चूर हो गई थी. तब तक हमारे अध्यापक और मित्र भी वह आ पहुंचे. Okay, now I'll explain it. Afterwards we will read. Okay. ಸೊ ಈಗ ಊರ್ಮಿಳಾ ಸ್ಟೋರಿ ಹೇಳ್ತಾ ಇದ್ದಾರೆ ಏನಾಯ್ತು ಅವತ್ತಿನ ದಿನ ಸ್ಕೌಟ್ और ಗೈಡ್ ಕ್ಯಾಂಪಸ್ ಅಲ್ಲಿ ಏನಾಗಿತ್ತು ಅವತ್ತಿನ ದಿನ ಅಂತ ಹೇಳ್ತಾ ಇದ್ದಾಳೆ. ಊರ್ಮಿಳಾ ಖಡಿ ಹೋಗರ್ ಕಹಾನಿ ಲಗಿ. ಊರ್ಮಿಳಾ ಎದ್ದು ನಿಂತು ಅವತ್ತಿನ ಸ್ಟೋರಿ ಬಗ್ಗೆ ನೆನೆಸ್ಕೊಂಡು ಹೇಳ್ತಾ ಇದ್ದಾಳೆ. ಮುझे आज भी याद है, ನನಗೆ ಇವತ್ತಿಗೂ ಸಹ ನೆನಪಿದೆ. हम सब शिबिरार्थी उस दिन छोटी सी पहाड़ी पर बड़ी सावधानी से चढ़ रहे थे. ನಾವೆಲ್ಲ ಶಿಬಿರಾರ್ಥಿ, ಶಿಬಿರಕ್ಕೆ ಬಂದಿರೋರ್ನೆಲ್ಲ ಏನ್ ಹೇಳ್ತಾರೆ? ಸ್ಕೌಟ್ ಗೈಡ್ ಅವ್ರನ್ನೆಲ್ಲ ಶಿಬಿರಾರ್ಥಿ ಅಂತ ಕರೀತಾರೆ. ಅದು ಹುಡುಗನೇ ಇರ್ಬೋದು, ಹುಡುಗಿನೇ ಇರ್ಬೋದು. ಓಕೆ, ಸೊ ನಾವೆಲ್ಲ ಒಂದು ಶಿಬಿರಾರ್ಥಿಗಳು, ಶಿಬಿರಕ್ಕೆ ಬಂದಂತ ವಿದ್ಯಾರ್ಥಿನಿಯರು ಶಿಬಿರಾರ್ಥಿಗಳು ಅಂತ ಹೇಳ್ತಾರಂತವ್ರನ್ನ. ಸೊ ಆಗ ನಾವೇನ್ ಬಂದದ್ದು ನಾವು ಏನ್ ಮಾಡಿದ್ವಿ? ಚೋಟಿ ಸಿ ಪಹಾಡ್ ಪರ್, ಆ ಚಿಕ್ಕದಂತ ಪಹಾಡ್ ಮೀನ್ಸ್ ಪಹಾಡ್ ಅಂದ್ರೆ ಮೌಂಟನ್ ಅಂತ. ನಿಮ್ಗೆ ಗೊತ್ತಾಗುತ್ತಲ್ಲ, ಮೌಂಟನ್ ನೋಡಿರ್ತೀರಲ್ಲ ನೀವು. ಚೋಟಿ ಸಿ ಪಹಾಡ್ ಪರ್, ಚಿಕ್ಕದಾದ ಬೆಟ್ಟದ ಮೇಲೆ ನಾವು ಬಡಿ ಸಾವಧಾನಿ ಸೆ ಚढ़ रहे थे. ನಾವು ಆ ಬೆಟ್ಟದ ಮೇಲೆ ಏನ್ ಮಾಡ್ತಿದ್ವಿ? ಸಾವಧಾನಿ ಮೀನ್ಸ್ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿ ನಾವೆಲ್ಲರೂ ಆ ಬೆಟ್ಟನ ಹತ್ತುತ್ತಾ ಇದ್ವಿ. ಅಚಾನಕ್ ಮೇರಿ ಸಹೇಲಿ ಸವಿತಾ ಫಿಸಲ್ಕರ್ ಗಿರ್ ಪಡಿ. ಆಗ ಏನಾಯ್ತು? ಅಚಾನಕ್ ಮೀನ್ಸ್ ಸಡನ್ ಆಗಿ ನನ್ನ ಫ್ರೆಂಡ್ ಸವಿತಾ ಫಿಸಲ್ಕರ್ ಅಂದ್ರೆ ಕಾಲು ಜಾರಿ, ಗಿರ್ ಪಡಿ ಬಿದ್ದೋಗ್ಬಿಟ್ಲು. ನನ್ನ ಫ್ರೆಂಡ್ ಸವಿತಾ ಕಾಲು ಜಾರಿ ಬೆಟ್ಟದಿಂದ ಬಿದ್ದೋಗ್ಬಿಟ್ಲು. ಪಹಾಡ್ ಮೀನ್ಸ್ ಮೌಂಟನ್ ಅಂತ, ಪರ್ವತ್ ಅಂತ, ಸೊ ಬೆಟ್ಟ ಅಂತ. ಓಕೆ, ಪಹಾಡಿ ಕಿ ತಲಹಟ್ಟಿ ಪರ್ ಏಕ್ ನಹರ್ ಬಹ ರಹಿ ಥಿ. ಸೊ ಪಹಾಡದ ಕೆಳಗಡೆ, ಆ ಬೆಟ್ಟದ ಕೆಳಗಡೆ ಅವಳು ಬಿದ್ಲಲ್ಲ, ಬೆಟ್ಟದಿಂದ ನಿಧಾನ ಕೇರ್ಫುಲ್ ಆಗಿ ಹೋಗ್ತಾ ಇದ್ರು, ಆದ್ರೂ ಬಿದ್ಬಿಟ್ರು. ಆ ಬೆಟ್ಟದ ಕೆಳಗಡೆ ಏನು? ತಲಹಟ್ಟಿ ಮೀನ್ಸ್ ಕೆಳಗಡೆ, ಬೆಟ್ಟದ ಕೆಳಗಡೆ ಏನಿತ್ತು? ನದಿ ಬಹ ರಹಿ ಥಿ. ಸೊ ನೀರು ಇತ್ತು. ಓಕೆ, ನದಿ ಬಹ ರಹಿ ಥಿ ಅಂದ್ರೆ ಒಂದು ನೀರು ಹರಿತಾ ಇತ್ತು ಅಲ್ಲಿ. ಅದು ಒಂದೇ ಕಡೆ ಕೊಡುತ್ತರ, ಒಂದೇ ಕಡೆ ಇಲ್ಲ, ಅದು ಹರಿಯೋ ನೀರು ಕೆಳಗಡೆ ಇತ್ತು. ಮೇಲ್ ಬೆಟ್ಟ, ಕೆಳಗಡೆ ಹರಿಯೋ ನೀರಿತ್ತು. ತಲಹಟ್ಟಿ ಮೇ ಏಕ್ ನಹರ್ ಬಹ ರಹಿ ಥಿ, ಒಂದು ನದಿ ಹರಿತಾ ಇತ್ತು, ಕೆಳಗಡೆ ನದಿ ಹರಿತಾ ಇತ್ತು. ಸವಿತಾ ನಹರ್ ಮೇ ಜಾ ಗಿರಿ. ಸವಿತಾ ಏನ್ ಮಾಡಿದ್ರು? ಬೆಟ್ಟಕ್ಕೆ ಜಾರ್ಕೊಂಡು ಕೆಳಗಡೆ ಬಿದ್ದು ನಹರ್ ಮೇ ಗಿರಿ, ನದಿಗೆ ಬಿದ್ಲು. ಓಕೆ, ಉಸೆ ತೈರ್ನಾ ನಹಿ ಆತಾ ತಾ, ಅವಳಿಗೆ ಸ್ವಿಮ್ ಮಾಡೋಕ್ಕೂ ಬರ್ತಾ ಇರ್ಲಿಲ್ಲ.
ऊपर से पानी का बहाव तेज था. ಸೊ ಮೇಲಿಂದ ಬೆಟ್ಟದ ಮೇಲಿಂದ ನೀರು ಬರ್ತಾ ಇದೆ. ಆ ನೀರು ಹೇಗಿದೆ, ಫೋರ್ಸಬಲ್ ಆಗಿ ನೀರು ಬರ್ತಾ ಇದೆ. ಸ್ಲೋ ಬರ್ತಿಲ್ಲ ನೀರು, ತುಂಬಾ ಫೋರ್ಸಬಲ್ ಆಗಿ ನೀರು ಬರ್ತಾ ಇದೆ. ಓಕೆ, ಅವಳಿಗೆ ಸ್ವಿಮ್ ಮಾಡೋಕ್ಕೂ ಬರಲ್ಲ. ವಾಟ್ ಡೂಬ್ ರಹಿ ಥಿ, ಅವಳೇನ್ ಮಾಡ್ತಾ ಇದ್ರು, ಮುಳುಗುತ್ತಾ ಇದ್ದು. ಸೊ ಸ್ವಿಮ್ ಮಾಡಕ್ ಬರ್ತಾರೆ, ಇನ್ನೇನ್ ಮಾಡ್ತಾರೆ, ಮುಳುಗೋ ಸ್ಟೇಜ್ ಆಗೋಗಿದೆ, ಮುಳುಗ್ತಾ ಇದ್ದು. और सहायता के लिए हाथ बढ़ा रही थी, ಯಾರು ಹೆಲ್ಪ್ ಮಾಡಿ ಅಂತ ಕೈನ ಮುಂದೆ ಮಾಡಿ ತೋರಿಸ್ತಾ ಇದ್ರು. ಹೆಲ್ಪ್ ಮಾಡಿ, ಹೆಲ್ಪ್ ಹೆಲ್ಪ್ ಅಂತ ಕೈ ಮುಂದೆ ಮಾಡಿ ತೋರಿಸ್ತಾ ಇದ್ರು. सब घबराकर देखने लगे, ಎಲ್ಲರೂ ಹೆದರ್ಕೊಂಡು ಬೆಟ್ಟದ ಮೇಲಿಂದ ಏನ್ ಮಾಡ್ತಾರೆ, ಇದ್ದವರೆಲ್ಲ ಬೆಟ್ಟದ ಮೇಲಿಂದ ಹೆದರ್ಕೊಂಡು ನೋಡ್ತಾ ಇದಾರೆ. ಸಂತ ಬಿದ್ದೋಗ್ಬಿಟ್ಟಿದ್ರಲ್ಲ ನೀರ್ಗೆ ಅಂತ ನೋಡ್ತಾ ಇದಾರೆ. उसी क्षण में भी फिसलते हुए नहर में कूदी, ಆ ಸೆಕೆಂಡ್ ಅಲ್ಲಿ ನಾನು ಸಹ ಏನ್ ಮಾಡಿದೆ, फिसलते हुए ನಾನು ಸಹ ಕಾಲ್ ಜಾರಿ ನಹರ್ ಮೇ ಕೂದಿ, ನಾನು ಸಹ ನೀರಿಗೆ ಬಿದ್ಬಿಟ್ಟೆ. ಸೊ ಯಾರು ಬಿದ್ದಿದ್ದು, ಊರ್ಮಿಳಾ. ಸೊ ನಾನು ಸಹ ಕಾಲ್ ಜಾರಿ ನೀರಿಗೆ ಬಿದ್ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ. तेज रफ्तार से बहते हुए पानी में तैरना और सविता को पकड़ना कठिन लग रहा था. तेज रफ्तार ಅಂದ್ರೆ ಆ ನೀರಿನ ವೇಗ, ವೇವ್ಸ್, ಆ ನೀರಿನ ವೇವ್ಸ್ ತುಂಬಾ ಫೋರ್ಸ್ ಆಗಿದ್ದರಿಂದ ಪಾನಿ ಮೇಲೆ ನೀರಲ್ಲಿ ಸ್ವಿಮ್ ಮಾಡೋದು ಮತ್ತೆ ಸವಿತನ್ನ ಹಿಡಿಯೋದು ಎರಡು ಕಷ್ಟ ಆಗಿತ್ತು. ಸೊ ಒಂದು ಏನ್ ಮಾಡ್ಬೇಕು, ನೀರು ಬಿದ್ಮೇಲೆ ಒಂದು ಸವಿತನ್ನ ಹಿಡಿಬೇಕು, ಇನ್ನೊಂದು ಆ ನೀರಿನ ಫೋರ್ಸ್ ನ ನಾವು ತಡ್ಕೋಬೇಕು, ಆ ನೀರಿನ ಫೋರ್ಸ್ ನ ನಾವು ತಡೆದು ಸ್ವಿಮ್ ಮಾಡ್ಬೇಕು. ಇವೆರಡು ತುಂಬಾ ಕಷ್ಟ ಆಗಿತ್ತು. एक पल के लिए तो लगा कि मैं खुद डूब रही हूँ. ಸೊ ಒಂದ್ ಸೆಕೆಂಡ್ ಗೆ ನನಗೆ ಏನ್ ಅನಿಸ್ತು ಅಂದ್ರೆ, ಇದು ಯಾರು ಹೇಳ್ತಿರೋದು, ಊರ್ಮಿಳಾ. ಒಂದ್ ಸೆಕೆಂಡ್ ಗೆ ನನಗೆ ಏನ್ ಅನಿಸ್ತು ಅಂದ್ರೆ, मैं खुद डूब रही हूँ, ನಾನೇ ಮುಳುಗೋಗ್ತಾ ಇದೀನೇನೋ ಅಂತ ಅನಿಸ್ತು. पर मैं चाहत बटोरा और सविता की ओर अपने हाथ बढ़ाया. ಆದ್ರೆ ನಾನು ತುಂಬಾ ಧೈರ್ಯ ತಗೊಂಡೆ. ಬಟೋರ ಮೀನ್ಸ್ ನಾನು ತುಂಬಾ ಧೈರ್ಯ ತಗೊಂಡೆ. ಆ ಟೈಮಲ್ಲಿ ನಾನು ತುಂಬಾ ಧೈರ್ಯ ತಗೊಂಡೆ. ಮತ್ತೆ ಸವಿತಾಗೆ ಓರ್ ಹಾತ್ ಬಡಾಯ, ಸವಿತನ್ ಕಡೆ ನನ್ನ ಕೈನ ಕೊಟ್ಟೆ, ನನ್ನ ಕೈ ಹಿಡ್ಕೊ ಅಂತ ಸವಿತನ್ಗೆ ನನ್ನ ಕೈನ ಕೊಟ್ಟೆ. ಸವಿತಾ ಕೋ ಕೀಚ್ಕರ್ ಮೇ ತಟ್ ಪರ್ ಲೇ ಆಯಿ. ಆಮೇಲೆ ಸವಿತಾನ ನಾನು ಏನ್ ಮಾಡಿದೆ, ಕೀಚ್ಕರ್ ಹೇಳ್ಕೊಂಡು, ಅವಳು ಹೇಳ್ಕೊಂಡು ನಾನು ತಟ್ ಅಂದ್ರೆ ಎಡ್ಜ್ ಆಫ್ ರಿವರ್, ಇಲ್ಲಿ ಲ್ಯಾಂಡ್ ಇರುತ್ತೆ, ಇಲ್ಲಿ ನೀರು ಇರುತ್ತಲ್ಲ ಅಂತ ಕಡೆ ಎಡ್ಜ್ ಆಫ್ ರಿವರ್. ಸೊ ದಡ್ಡಕ್ಕೆ ತಗೊಂಬಂದು ಹಾಕಿದೆ. सविता को खींचकर तट पर ले आया, कविता तಗೊಂಡು दर्द हत्र हाकिದೆ. उसने बहुत पानी पी लिया था और बेहोश हो गई थी. ಅವಳು ತುಂಬಾ ನೀರು ಕುಡಿದ್ಬಿಟ್ಟಿದ್ಲು. ಆ ನೀರು ಕುಡಿದಿರೋದ್ರಿಂದ ಅವಳೇನಾಗಿದ್ದು, ಪ್ರಜ್ಞೆ ತಪ್ಪಿಟ್ಟಿದ್ಲು, ಬೇಹೋಶ್ ಆಗ್ಬಿಟ್ಟಿದ್ಲು, ಪ್ರಜ್ಞೆ ತಪ್ಪಿಟ್ಟಿದ್ಲು. ಮೇ ಬಿ ಥಕಕರ್ ಚೂರ್ ಹೋಗೈತಿ, ನಾನು ಸಹ ಥಕಕರ್ ಅಂದ್ರೆ ನಾನು ಸಹ ತುಂಬಾ ಟಯರ್ಡ್ ಆಗ್ಬಿಟ್ಟು ಸುಸ್ತಾಗಿ ಹೋಗ್ಬಿಟ್ಟಿದ್ದೆ. तब तक हमारे अध्यापिका और मित्र भी वो आ पहुंचे. ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಗಳು, ಬೇರೆ ಫ್ರೆಂಡ್ಸ್ ಗಳು ಬೆಟ್ಟ ಹತ್ತ ಹೋಗಿದ್ರ, ಪಹಾಡ ಹತ್ತಕ್ಕೆ, ಆ ಫ್ರೆಂಡ್ಸ್ ಗಳು ಮತ್ತೆ ನಮ್ಮ ಟೀಚರ್ ಸಹ ಆ ಪ್ಲೇಸ್ ಗೆ ಬಂದ್ರು. ಆ ದಡದಲ್ಲಿ ಇದ್ದಂತ ಪ್ಲೇಸ್ ಗೆ ಬಂದ್ರು. ಓಕೆ, ಇಲ್ಲಿ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ. ಮಸ್ಟ್ ಬಿ ವಿಲ್ ರೀಡ್ ದಿಸ್ ಒನ್. ಓಕೆ, ಟರ್ನ್ ದ ಪೇಜ್ ನೌ. ಓಕೆ, ನೌ ಊರ್ಮಿಳಾ खड़ी होकर कहने लगी, मुझे आज भी याद है, हम सब शिविरार्थी उस दिन छोटी सी पहाड़ी पर बड़ी सावधानी से चढ़ रहे थे. अचानक मेरी सहेली सविता फिसलकर गिर पड़ी. पहाड़ी की तलहटी में एक नहर बह रही थी. सविता नहर में जा गिरी. उसे तैरना नहीं आता था. ऊपर से पानी का भाव तेज था. वह डूब रही थी और सहायता के लिए हाथ बढ़ा रही थी. सब घबराकर देखने लगे. उसी क्षण में भी फिसलते हुए नहर में कूदी. ಇಲ್ಲಿ ಬಿಟ್ಟಾದ ನೋಡಿ, ಸವಿತಾ ಬಿದ್ದೋಗ್ತಾ ಇದ್ದಾಳೆ. ಅನ್ಕೊಂಡು ಕಾಲು ಜಾರಿ ಬಿದ್ದೋಗ್ತಾರೆ. ಬೇರೆ ಎಲ್ಲಾ ಮಕ್ಕಳು ಹೆದರ್ಕೊಂಡು ಇದನ್ನ ನೋಡ್ತಾ ಇದ್ದಾರೆ. तेज रफ्तार से बहते हुए पानी में तैरना और सविता को पकड़ना कठिन लग रहा था. एक पल के लिए तो लगने लगा कि मैं खुद
डूब रही हूँ, पर मैंने साहस बटोरा और कविता की ओर अपना हाथ बढ़ाया। सविता को खींचकर तट पर ले आई। उसने बहुत पानी पी लिया था और बेहोश हो गई थी। मैं भी थककर चूर हो गई थी। तब तक हमारे अध्यापक और मित्र भी वह आ पहुंचे। ओके, ಇಲ್ಲಿ ಸ್ಟಾಪ್ ಆಯ್ತಾ? ನೆಕ್ಸ್ಟ್ ನೋಡಿ ರೀಡ್ ಮಾಡ್ತೀನಿ. ಓಕೆ, ಕೀಪ್ ದ ಫಿಂಗರ್ ದೇರ್, ಜಸ್ಟ್ ಫಾಲೋ ದ ರಿದಮ್. सबसे पहले अध्यापिका ने सविता को पीठ के बल पर लिटल कर उसके पेट में बड़े पानी को निकला। थोड़ी देर में उसे होश आया। सबने हम दोनों की शिविर तक पहुंचा। उर्मिला ने जैसे ही यह सारी घटना कह सुनाई, चारों ओर से तालियां की आवाज गूंज उठी। फिर अध्यापिका ने कहा, उर्मिला के इस साहस के लिए उन्हें राष्ट्रीय वीरता पुरस्कार के लिए नामांकित किया गया। 25 जनवरी के दिन दिल्ली में होने वाले गणतंत्र दिवस समारोह में उसे राष्ट्रपति के हाथों यह पुरस्कार मिला। हमारे लिए उसका यह आना गर्व की बात है। सारा शिविर अब तालियों की ध्वनि से डूब गया। सबसे पहले अध्यापिका ने सविता को पीठ के बल पर लिपटकर उसे पीठ में भरे पानी को निकला। ಸೊ ಅಂದ್ರೆ ಅಧ್ಯಾಪಿಕ ಏನ್ ಮಾಡಿದ್ರು, ಫಸ್ಟ್ ಅವ್ರು ಕುದಿರೋಂತ ನೀರನ್ನ ಹೊರಗಡೆ ತೆಗಿಬೇಕಲ್ಲ, ಅವಳು ಹೊಟ್ಟೆ ಮೇಲೆ ಜಾಸ್ತಿ ಫೋರ್ಸ್ ಆಗಿ ಬಲದಿಂದ ಜಾಸ್ತಿ ಫೋರ್ಸ್ ಕೊಟ್ಟು ಪ್ರೆಸ್ ಮಾಡಿದಾಗ ಅವ್ಳು ಕುದಿರೋ ನೀರೆಲ್ಲ ಏನಾಯ್ತು, ಹೊರಗಡೆ ಬಂತು. ಥೋಡಿ ದೇರ್ ಮೇ ಉಸೆ ಹೋಶ್ ಆಗ, ಸ್ವಲ್ಪ ಹೊತ್ತಲ್ಲೇ ಸವಿತನಿಗೆ ಪ್ರಜ್ಞೆ ಬಂತು. ಬೇಹೋಶಾಗಿದ್ರ ಪ್ರಜ್ಞೆ ತಪ್ಪಿದ್ರಲ್ಲ, ಪ್ರಜ್ಞೆ ಬಂತು. सबने हम दोनों की शिविर तक पहुंचाया. ಎಲ್ಲರೂ ಸೇರ್ಕೊಂಡು ನನ್ನ ಮತ್ತೆ ಸವಿತನ ಶಿಬಿರ ಕ್ಯಾಂಪ್ ಎಲ್ಲಿತ್ತು ಆ ಕ್ಯಾಂಪ್ ವರೆಗೂ ತಗೊಂಡ್ಬಂದು ಬಿಟ್ರು. उर्मिला ने जैसे ही यह सारी घटना सुनाई, चारों ओर से तालियों की आवाज गूंजी. ಸೊ ಊರ್ಮಿಳಾ ಯಾವಾಗ ಈ ಸ್ಟೋರಿ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಎಲ್ಲಾ ಕಡೆಯಿಂದಲೂ ಎಲ್ಲಾ ಮಕ್ಕಳು ಸಹ ಊರ್ಮಿಳಾಗೆ ತಾಲಿಯಾ ಮೀನ್ಸ್ ಕ್ಲಾಪ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವ್ದಕ್ಕೋಸ್ಕರ? ಅವ್ರ ಬ್ರೇವ್ನೆಸ್ಗೋಸ್ಕರ. ಬ್ರೇವ್ ಮೀನ್ಸ್ ಸಾಹಸಿ. ಸೊ ಅವ್ರ ಸಾಹಸಕ್ಕೋಸ್ಕರ ಎಲ್ಲಾ ಮಕ್ಕಳು ಕ್ಲಾಪ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. फिर अध्यापिका ने कहा, नेक्स्ट अध्यापिका टीचर ಹೇಳಿದ್ರು, उर्मिला के इस साहस के लिए उसे राष्ट्रीय वीरता का पुरस्कार के लिए नामांकित किया गया. ಸೊ ಉರ್ಮಿಳಾ ಮಾಡಿದಂತ ಈ ಬ್ರೇವ್ನೆಸ್, ಈ ಸಾಹಸಕ್ಕೋಸ್ಕರ ಅವಳ ರಾಷ್ಟ್ರೀಯ ಪುರಸ್ಕಾರ ತಗೊಳ್ಳೋದ್ರಲ್ಲಿ ಅವಳ ಹೆಸರನ್ನು ಸೇರಿಸಲಾಯಿತು, ಅವಳ ಹೆಸರನ್ನು ಕೊಡೋಕೆ ಆಯಿತು. 26 जनवरी के दिन दिल्ली में होने वाले गणतंत्र दिवस समारोह में राष्ट्रपति के हाथों में यह पुरस्कार मिला. ಸೊ ಅವಳು ಸಾಹಸದ ಬಗ್ಗೆ ಒಂದು ಹೆಸರನ್ನ ಸೇರಿಸಲಾಯಿತು. ರಿಪಬ್ಲಿಕ್ ಡೇ ದಿನ ರಾಷ್ಟ್ರಪತಿಗಳು ಅವಳಿಗೆ ಅವಾರ್ಡ್ ನ ಕೊಟ್ಟರು. ವೀರತಾಕ ಅವಾರ್ಡ್ ಅಂದ್ರೆ ಬ್ರೇವ್ನೆಸ್ ಅವಾರ್ಡ್ ಗಳನ್ನ ಕೊಟ್ಟರು. ಶೌರ್ಯ ಪ್ರಶಸ್ತಿ ಅಂತೆಲ್ಲ ಹೇಳ್ತಾರಲ್ಲ, ಅದರ ಶೌರ್ಯ ಪ್ರಶಸ್ತಿನ ಕೊಟ್ಟರು. हमारे लिए उसका यह आना गर्व की बात है. ಸೊ ನಮ್ಗೆಲ್ಲರಿಗೂ ಇವತ್ತಿನ ಹೆಮ್ಮೆಯ ವಿಷಯ ಏನು ಅಂದ್ರೆ, ಆ ಸಾಹಸಿ ಊರ್ಮಿಳಾ ಇವತ್ತು ನಮ್ಮ ಕ್ಯಾಂಪ್ಗೆ ಬಂದಿರೋದು ಹೆಮ್ಮೆಯ ವಿಷಯ. ಗರ್ವ ಮೀನ್ಸ್ ಹೆಮ್ಮೆ, ಪ್ರೌಡಿನ ವಿಷಯ. ಸಾರಾ ಶಿಬಿರ್ ತಬ್ ತಾಲಿಯೋ ಕಿ ಧ್ವನಿ ಮೇ ಡುಬ್ ಗಯಾ. ಆಗೆಲ್ಲ ಮಕ್ಕಳು ಸಹ ಮತ್ತೊಮ್ಮೆ ಊರ್ಮಿಳಾಗೆ ಕ್ಲಾಪ್ ಮಾಡ್ತಾರೆ. ಸಾರಾ ಫುಲ್ ಕ್ಯಾಂಪಸ್ ಏನಾಗುತ್ತೆ, ಕ್ಲಾಪ್ಸ್ ಗಳಿಂದ ಮುಳುಗೋಗ್ಬಿಟ್ಟಿರುತ್ತೆ. ಓಕೆ, ಅಂಡರ್ಸ್ಟುಡ್ ಆಲ್ ಆಫ್ ಯು? ಓಕೆ, shall I read one now? ಓಕೆ, ಇದನ್ನ ರೀಡ್ ಮಾಡೋಣ ಬನ್ನಿ. सबसे पहले अध्यापिका ने सविता को पेट के बल पर लिटक कर उसके पेट में भरे पानी को निकला. थोड़ी देर में उसे होश आया. सबने हम दोनों को शिविर तक पहुंचाया. उर्मिला ने जैसे ही यह सारी घटना कह सुनाई, चारों ओर से तालियों की
आवाज गूंजी, आवाज गूंज उठी। फिर अध्यापिका ने कहा उर्मिला के इस साहस के लिए उसे राष्ट्रीय वीरता का पुरस्कार के लिए नामांकित किया गया। 25 जनवरी को दिल्ली में होने वाले गणतंत्र दिवस समारोह में उसे राष्ट्रपति के हाथों यह पुरस्कार मिला। हमारे लिए उसका यह आना गर्व की बात है। सारा शिविर तक तालियों की ध्वनि में डूब गया था। अंडरस्टैंड चिल्ड्रन? नाउ गो फॉर हार्ड वर्ड्स ಹೋಗೋಣ. ಓಕೆ, ಹಾರ್ಡ್ ವರ್ಡ್ಸ್ ಹೋಗೋಣ, ಆಮೇಲೆ ಲೆಸನ್ ರೀಡ್ ಮಾಡ್ತೀಯಾ? See all of you now. Say lesson name साहसी उर्मिला. Lesson name साहसी उर्मिला. Now hard words. Say बागलकोट शिविर आलमट्टी प्रशिक्षण स्काउट उर्मिला बहादुर सहेली गाइड घटना. one more time. बागलकोट शिविर आलमट्टी प्रशिक्षण स्काउट उर्मिला बहादुर सहेली गाइड घटना. Okay, I'll take the textbook work now. Textbook work now. Okay. Fill in the blanks. फोर्थ में सविता को डैश में होश आया, थोड़ा या थोड़ी. सो सविता को थोड़ी ही देर में होश आया. थोड़ी क्वेश्चन आंसर में आमेಲೆ ಬರೀತೀನಿ ನಾನು. ओके, नेक्स्ट वन. तेज रफ्तार में थोड़ी देर में उससे होश आई. थोड़ा देर में उससे होश आई. थोड़ी ही देर में उससे होश आई. सविता को डैश देर में होश आया, थोड़ा या थोड़ी. सो थोड़ी. सो सविता को थोड़ी देर में होश आया. ಅವಳಿಗೆ ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ಬಂತು. तेज रफ्तार में बहते हुए पानी में तैरना कठिन लग डैशता. सो रहाता या रही थी. रहाता. नेक्स्ट वन. उर्मिला ने डैश घटना कह सुनाई. सारी घटना या सारा घटना. सारी घटना कह सुनाई. सारी. ओके, आफ्टर दिस नेक्स्ट में नोट करें. उर्मिला के साहस को देखकर लोग उसे साहसी कहते हैं. नीचे दिए गए गुणों वाले व्यक्तियों को क्या कहते हैं? मेहनत. ಕಷ್ಟಪಡೋರಿಗೆ ಏನಂತಾರೆ? मेहनत वाला. मेहनत वाला. नेक्स्ट उत्साह. ಯಾವಾಗಲೂ ಉತ್ಸಾಹದಿಂದ ಇರೋರಿಗೆ ಉತ್ಸಾಹಿ. उत्साही. नेक्स्ट अभिमान अभिमानी. अभिमानी. नेक्स्ट फोर्थ वन. घमंड घमंडी. ಅಹಂಕಾರ ಅಂತಾರಲ್ಲ ಅದು घमंड. घमंडी ನಿಮ್ಮ ಕ್ಲಾಸ್ ಅಲ್ಲಿ ಇತ್ತು ತಾನೆ? ಪ್ರೀವಿಯಸ್ ಫೋರ್ತ್ ಕ್ಲಾಸ್ ಅಲ್ಲಿ ಇದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರುತ್ತೆ ನಿಮಗೆ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ನಾನು ಬರೀತೀನಿ ಆಪೋಸಿಟ್ ವರ್ಡ್. चतुर अपोजिट वर्ड मूर्ख. मित्र अपोजिट वर्ड शत्रु. नेक्स्ट वन. प्रसन्न मीन्स खुशी, हैप्पी ಅಂತ. ಅದರ अपोजिट वर्ड दुख. मुझे बहुत प्रसन्न हुआ, मुझे बहुत प्रसन्न मिला ಅಂತಾರಲ್ಲ. ಹ್ಯಾಪಿ ಸಿಕ್ತು, ಖುಷಿ ಸಿಕ್ತು, ಇದು ದುಃಖ ಆಯ್ತು. ನೆಕ್ಸ್ಟ್
दूर opposite word pass. Next one, durjan opposite word sajjan. Sajjan, sajjan. Durjan opposite word sajjan. Okay. Next में ಸೊ ನಾನು ಈ ವಿಡಿಯೋದಲ್ಲಿ ಯಾವಾಗ ಟೆಕ್ಸ್ಟ್ ಬುಕ್ ಫಿಲ್ ಮಾಡ್ತೀನಿ ನೀವು ಅಷ್ಟೇ ಟೆಕ್ಸ್ಟ್ ಬುಕ್ ಫಿಲ್ ಮಾಡ್ಕೋಬೇಕು ವಿಡಿಯೋ ನೋಡಿ. ಓಕೆ. ಆಮೇಲೆ ನಾನು ವಾಟ್ಸ್ಆಪ್ ಅಲ್ಲಿ ನೋಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ನಿಮಗೆ. ಓಕೆ ಕ್ಲಿಯರ್. ನೆಕ್ಸ್ಟ್ ಮೇ ಇದೆ ನೋಡಿ, ಮ್ಯಾಚ್ ದ ಫಾಲೋವಿಂಗ್ ಇದೆ ಇಲ್ಲಿ. ಬಾಲಕ್ ದಿವಸ್. ಬಾಲಕ್ ದಿವಸ್ ಅಂದ್ರೆ ಮಕ್ಕಳ ದಿನಾಚರಣೆ ಅಂತಾರ, ಚಿಲ್ಡ್ರನ್ಸ್ ಡೇ ಅಂತಾರಲ್ಲ ಅದು. ಅದನ್ನ ಯಾವಾಗ ಮಾಡ್ತಾರೆ? 14 ನವೆಂಬರ್ ಫಸ್ಟ್ ಹಾಕೊಳ್ಳಿ. ನೆಕ್ಸ್ಟ್ ಸ್ವತಂತ್ರತಾ ದಿವಸ್, ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ 15th ಆಗಸ್ಟ್ ಅಲ್ಲಿ ಮ್ಯಾಚ್ ಮಾಡ್ಕೊಳ್ಳಿ, ಸೆಕೆಂಡ್ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಶಿಕ್ಷಕ್ ದಿವಸ್ ಯಾವತ್ತು? ಸೆಪ್ಟೆಂಬರ್ ಅಲ್ವಾ, ಸೆಪ್ಟೆಂಬರ್ 5th ಅಲ್ಲ, ಸೊ ಇಲ್ಲಿ ಸೆಪ್ಟೆಂಬರ್ 5th ಅಂತ ಹಾಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಗಾಂಧಿ ಜಯಂತಿ ಅಕ್ಟೋಬರ್ 2nd, ಸೊ ಅಕ್ಟೋಬರ್ 2nd ಮ್ಯಾಚ್ ಮಾಡ್ಕೊಳ್ಳಿ. ಓಕೆ. ಆಫ್ಟರ್ ದಿಸ್ ಪೇಜ್ ಟರ್ನ್ ಮಾಡಿ, ಪೇಜ್ ನಂಬರ್ 55. ನಾವು ಕ್ವಶನ್ ಆನ್ಸರ್ ಮೇಲೆ ಹೋಗೋಣ. ನಾವು ಓರಲ್ ಮಾಡ್ತೀವಿ ಕ್ವಶನ್ ಆನ್ಸರ್. स्काउट और गाइड का शिविर कहाँ लगा हुआ था? स्काउट और गाइड का शिविर बागलकोट जिले के आलमट्टी गांव में लगा हुआ था. अध्यापिका अपने साथ किसे लेकर आई? अध्यापिका अपने साथ यार कर्कबंद्रो उर्मिला को लेकर आई. उर्मिला की सहेली कहाँ गिरी? उर्मिला की सहेली पहाड़ से गिरकर नहर में गिरी. पहाड़िंದ ಕಾಲ್ ಜಾರಿ ನಹರಲ್ಲಿ ನದಿಗೆ ಬಿದ್ರು. ಊರ್ಮಿಳಾ कैसी बालिका थी? ಊರ್ಮಿಳಾ ಯಾವ ತರ ಹುಡುಗಿ? साहसी, बहादुर और होशियार लड़की थी. ಊರ್ಮಿಳಾ ने उसे कैसे बचाया? ಊರ್ಮಿಳಾ ने उसे जो ಸ್ವಲ್ಪ ಡೀಪ್ ಆನ್ಸರ್ ಬರುತ್ತೆ ನಾನು ನಿಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡ್ತೀನಿ. ಓಕೆ. ನೆಕ್ಸ್ಟ್ ಊರ್ಮಿಳಾ को कौन सा पुरस्कार मिला? वीरता का पुरस्कार मिला. सो किसने दिया? राष्ट्रपति ने दिया ಅಂತ ಬರುತ್ತೆ. ಓಕೆ. ನಾನು ಎಕ್ಸ್ಟ್ರಾ ಕ್ವಶನ್ ಕೊಟ್ರೆ ಸೊ ಯಾವ ಪ್ರಶಸ್ತಿ ಸಿಕ್ಕಿತೊಳಗೆ ಈಗ ಶೌರ್ಯ ಪ್ರಶಸ್ತಿ ಅಂತಲ್ಲ ಆ ತರ ವೀರತಾ ಕಾ ಪುರಸ್ಕಾರ ಮಿಲಾ. ಟೆಕ್ಸ್ಟ್ ಬುಕ್ ಅಲ್ಲಿ ವೀರತಾ ಕಾ ಪುರಸ್ಕಾರ ಮಿಲಾ ಅಂತಿದೆ, ನೀವು ಅದನ್ನೇ ಬರೀರಿ, ವೀರತಾ ಕಾ ಪುರಸ್ಕಾರ ಮಿಲಾ. ನೆಕ್ಸ್ಟ್ ನೋಡಿ, ಇದೇನು ಇಂಪಾರ್ಟೆಂಟ್ ಇಲ್ಲ, ಟೆಕ್ಸ್ಟ್ ಬುಕ್ ಬರಲ್ಲ, ಬಟ್ ನಾನು ಯಾವ್ದು ತೋರಿಸ್ತೀನಿ. ಬಾಲಿಕಾ ಕಾ ಲಾಸ್ಟ್. ನೆಕ್ಸ್ಟ್ ತಗೊಂಡಿದ್ದಾರೆ ಕಾಗಜ್, ಸೊ ಜಾ ಲೆಟರ್. ನೆಕ್ಸ್ಟ್ ಜಾ ತಗೊಂಡಿದ್ದಾರೆ. ಏನ್ ಬರ್ತೀರ? ಇನ್ನೊಂದು ಜಾ ಏನ್ ಬರೀತೀರ ನೀವು? ಜಲೇಬಿ ಬರ್ಕೊಳ್ಳಿ, ಇಲ್ಲ ಜಹಾಜ್ ಬರುತ್ತೆ, ಜಹಾಜ್ ಅಂತ ಬರ್ಕೊಳ್ಳಿ. ಯಾಕೆ ಬರ್ಕೋತೀರ? ನೆಕ್ಸ್ಟ್ ಜಹಾಜ್ ಅಂತ ಬರೀ, ನೆಕ್ಸ್ಟ್ ಜಾನೇ ಬರುತ್ತೆ, ಅದ್ರ ಬದಲು ಜಲೇಬಿ ತಗೊಳ್ಳಿ. ಯಾವ್ದಾದ್ರು ಬರಿಬಹುದು, ಜಲೇಬಿ ಬಿ ತಗೊಳ್ಳಿ. ನೆಕ್ಸ್ಟ್ ಈಗ ಬಿ. ಸೊ ಬಿಗೆ ಏನ್ ಬರೀತೀರಾ? ಬಿ ಅಲ್ಲಿ ಯಾವ ವರ್ಡ್ ಬರುತ್ತೆ ಮತ್ತೆ ಅದು ನೆಕ್ಸ್ಟ್ ವರ್ಡ್ ನೀವೇ ಫಿಲ್ ಮಾಡಿ. ಅದು ನಿಮ್ ಟೆಕ್ಸ್ಟ್ ಬುಕ್ ವರ್ಕ್, ಎರಡೇ ವರ್ಕ್. ಓಕೆ. ಯಾವ್ದು ಬೇಕಾದ್ರೂ ಬರಿಬಹುದು, ನಿಮ್ಗೆ ತೋಚಿದ್ದು. ನಾನು ಒಂದು ಕ್ಲೂ ಕೊಟ್ಟಿದ್ದೀನಿ. ನೆಕ್ಸ್ಟ್ ವರ್ಡ್ ನಾನು ಜಾಯ ತಗೊಂಡಾಗ ಜಲೇಬಿ ತಗೊಂಡಿದ್ದೀನಿ, ನೀವು ಜಹಾಜಿಂದ ತಗೊಳ್ಳಿ. ನೆಕ್ಸ್ಟ್ ನೀವು ಜಹಾಜಿಂದ ತಗೊಂಡ್ರೆ ಜಾ ಬರುತ್ತಾ? ನೆಕ್ಸ್ಟ್ ಜಲ್. ಈಗ ನೆಕ್ಸ್ಟ್ ಲಾ ಬರುತ್ತಾ? ಲಾಲ್. ಈ ತರ ತಗೊಂಡು ಕಂಪ್ಲೀಟ್ ಮಾಡಿ, ಇದನ್ನು ಆಗುತ್ತೆ. ಓಕೆ. ಈಗ ನಾನು ಬಿ ಕೊಟ್ಟಿದ್ದೀನ, ನೀವು ಈಗ ನೆಕ್ಸ್ಟ್ ಬಿ ಇಂದ ಏನ್ ಬರುತ್ತೆ ಅದನ್ನು ಬರೀಬಹುದು. ಓಕೆ. ನಾನು ಇದನ್ನ ಕೊಟ್ಟಾಗ ನೀವು ಇದನ್ನೇ ಬರೀತೀರ ಅಂದ್ರೆ ಬೇಕಾದ್ರೆ ಇದನ್ನೇ ಬರೀರಿ. ಕ್ಲಿಯರ್? ಥ್ಯಾಂಕ್ ಯು ಚಿಲ್ಡ್ರನ್.